ಚರ್ಚಾ ಕಾರ್ಯಕ್ರಮದಲ್ಲಿ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ಈ ಚರ್ಚಾ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯವಾದಿಯಾಗಿರುವಂತಹ ರಶ್ಮಿ ಪ್ರಭುಲಿಂಗಪ್ಪ ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರಶ್ಮಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಎಸ್, ನಾವು ಸಣ್ಣಲಿಂದ ಇವತ್ತಿನವರೆಗೂ ಕೂಡ ಕೇಳ್ಕೊಂಡು ಬರ್ತಾ ಇರೋದು, ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರಿತಾ ಇದ್ದಾರೆ, ಕಾಶ್ಮೀರಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ, ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲಿಕ್ಕೆ ಹವಣಿಸ್ತಾ ಇದ್ದಾರೆ, ಆದ್ರೆ ಕಾಶ್ಮೀರ ನಮ್ದು ಅಂತ ನಾವು ಸಣ್ಣ ಮಕ್ಕಳಿಂದ ಪಠ್ಯಪುಸ್ತಕದಿಂದ ಓದ್ತಾ, ಕಾಶ್ಮೀರ ಪಾಕಿಸ್ತಾನದ ಅಂತ ಒಂದು ಡೌಟ್. ಎಸ್, ಈ ಕಾಶ್ಮೀರ ಸುಂದರ ಕಣಿವೆ, ಇದು ನಿಜಕ್ಕೂ ಭಾರತದ್ದೇ. ಆದರೆ ಇಂತಹ ಕಾಶ್ಮೀರವನ್ನು ಯಾಕೆ ಟಾರ್ಗೆಟ್ ಮಾಡಬೇಕು ಉಗ್ರರು ಅಂತ? ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಇಂತ ಒಂದು ಪ್ರದೇಶದಲ್ಲಿ ಸಡನ್ ಆಗಿ ಒಂದು ಮಟ್ಟ ಮಧ್ಯಾಹ್ನ ಎಲ್ಲರೂ ಆರಾಮಾಗಿ ಒಂದು ಟ್ರಿಪ್ ಅಲ್ಲಿ ಬಂದಿದ್ದಾರೆ. ನಾವೆಷ್ಟೋ ನ್ಯೂಸ್ಗಳನ್ನ ನೋಡಿದ್ವಿ, ಕಪಲ್ಸ್ ಬಂದಿದ್ರು, ಒಂದು ಹನಿಮೂನಿಗೆ ಬಂದಿದ್ದಾರೆ, ಯಾರು ಊಹೆನೂ ಮಾಡ್ಕೊಳಕ್ ಆಗಲ್ಲ. ಸೊ ದಂಪತಿಗಳು ಶಿವಮೊಗ್ಗದಿಂದ, ಹಾವೇರಿಯಿಂದ, ನಾನು ಬಹಳಷ್ಟು ನ್ಯೂಸ್ ಗಳನ್ನ ನೋಡಿದೆ. ಬಹಳ ಬೇಸರ ಆಗುತ್ತೆ. ಹೌದು, ಬೆಂಗಳೂರಿಂದ ಕೂಡ ಹೋಗಿದ್ದಾರೆ. ಈ ತರ ಒಂದು ಘೋರ ಕೃತ್ಯ ಯಾರು ಊಹಿಸ್ಕೊಂಡಿರ್ಲಿಲ್ಲ. ಕಾಶ್ಮೀರದ್ದು ನೀವು ಹೇಳ್ದಂಗೆ ಯಾವಾಗ್ಲೂ ಜಗಳ ಇದ್ದಿದ್ದೆ, ಆದ್ರೆ ಇತ್ತೀಚೆಗೆ ಒಂದಿಷ್ಟು ಟೂರಿಸಂ ಇದಕ್ಕೆಲ್ಲ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು, ಅದ್ರ ಮೇಲೆ ಮತ್ತೆ ಕಣ್ಣು ಹಾಕಿದ್ದಾರೆ. ಇದಕ್ಕೆ ಅದೇ ಮಾತೇ ಬರ್ತಾ ಇಲ್ಲ. ತುಂಬಾ ಇನ್ಕಮ್ ಹೋಗೋದೇ ಟೂರಿಸಂ ಇಂದ. ಹೌದು ಹೌದು, ಎಷ್ಟು ಪ್ರವಾಸಕ್ಕೆ ಹೋಗ್ತಾರೆ ಅಷ್ಟು ಟೂರಿಸಂಗೆ ಕತ್ತರಿ ಹಾಕುವಂತ ಪ್ರಯೋಗ ಉಗ್ರರಿಂದ ಆಗ್ತಾ ಇದೆ. ಹೌದು, ಇದು ಒಂದು ದೇಶದ ಒಳಗಿರೋರೇ ಈ ತರ ಒಂದು ಬರ್ತಾ ಇದೆಯೋ ಗೊತ್ತಿಲ್ಲ. ಒಂದು ಮಾತಿದೆ ರಶ್ಮಿ ಅವರೇ, ನಮ್ಗೆ ಯಾವಾಗ್ಲೂ ಸತ್ಯ ಸರ್, ಆ ಮಾತು ಇಲ್ಲೇನಾದ್ರೂ ನಿಜ ಆಗಿರ್ಬೋದಾ ಅಂತ? ಬಹಳಷ್ಟು, ಒಂದು 100% ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಒಂದು ವಕ್ಫ್ ಆಕ್ಟ್ ಅಂತ ಬಂತು, ಹಾಗೆ ಒಂದಿಷ್ಟು ಬಾಂಗ್ಲಾದೇಶ ಆಗಿರ್ಬೋದು, ಬೆಂಗಾಲ್, ಎಲ್ಲ ಕಡೆ ಇದೊಂದು ಗಲಾಟೆಗಳು, ನಿಮಗೆ ಗೊತ್ತು, ಧಾರ್ಮಿಕ ಗಲಾಟೆಗಳು ಅಂತಾನೆ ಹೇಳ್ಬೋದು. ಅದರಿಂದ ಸೇರಿ ಕಾಶ್ಮೀರಿಗೆ ಜಾಸ್ತಿ ಹೊಡೆತ ಬೀಳ್ತಾನೆ ಇದೆ. ಆದ್ರೆ ಅದೇ ಒಂದು ಟೂರಿಸಂ ಸ್ಪೇಸ್ ಅಲ್ಲಿ ತುಂಬಾ ಹೆಸರು ಮಾಡ್ತಿದ್ದಂತ ಒಂದು ಜಾಗ ಏನೋ ಡೆವಲಪ್ ಆಗ್ತಾ ಇತ್ತು. ಎಲ್ಲರೂ ಆರಾಮಾಗಿ ಹೋಗಿ ಒಂದಿಷ್ಟು ಟೂರಿಸಂ ಅಥವಾ ಒಂದು ಟೂರಿಸ್ಟ್ ಆಗಿದ್ರಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬರೋಣ ಅಂತ ಹೋಗಿದ್ರು, ಸೌಂದರ್ಯವನ್ನ ಸವಿಲಿಕ್ಕೆ ಹೋಗ್ತಾ ಇದ್ರು. ಅದು ಕೂಡ ಅಲ್ಲಿ ಕಾರು ವೆಹಿಕಲ್ಸ್ ಇರ್ಲಿಲ್ಲ, ಎಲ್ಲ ಪೋನಿ ಅಂದ್ರೆ ಒಂದು ಕುದುರೆನೇರಿ ಹೋಗ್ಬೇಕಿತ್ತು. ಅದನ್ನ ನೋಡಿ ಸರಿಯಾದ ಸಮಯದಲ್ಲಿ ಮಾಡಿದ್ದಾರೆ. ಅನ್ನುವಂತ ಪ್ರದೇಶಕ್ಕೆ ನಿಜಕ್ಕೂ ವಾಹನಗಳು ಹೋಗಕ್ಕಾಗಲ್ಲ, ಕಾಲ್ನಡಿಗೆ ಅಥವಾ ಕುದುರೆಯಲ್ಲಿ ಹೋಗ್ಬೇಕಾಗಿತ್ತು. ಗುಡ್ಡ ಪ್ರದೇಶ. ಈ ಕನ್ನಡಿಗರು ಈಗೇನು ಮೃತಪಟ್ಟಿದಾರಲ್ಲ, ಅವರು ಕೂಡ ಕುದುರೆಯಲ್ಲೇ ಹೋದಂತಹ ಇನ್ಸಿಡೆಂಟ್ ಕೂಡ ನಡೆದಿತ್ತು. ಬಟ್ ಅವರು ಕೆಲವೊಂದು ವಿಚಾರಗಳನ್ನ ಅಲ್ಲಿ ಹೇಳುವಾಗ ನಿಜಕ್ಕೂ ಕರುಳು ಹಿಂಡಿ ಬರ್ತದೆ. ಯಾಕಂದ್ರೆ ಅಲ್ಲಿಗೆ ಹೋಗಿ ಅನುಭವ, ಅಲ್ಲಿ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಸಂತೋಷದ ಮರುಕ್ಷಣ ಅಲ್ಲಿ ದುಃಖ. ಹೌದು, ಶಿವಮೊಗ್ಗದ ದಂಪತಿಗಳು ಒಂದು ವಿಡಿಯೋ ಮಾಡಿ ಹಾಕ್ತಾರೆ, ಇದು ಒಂದು ಟೂರಿಸಂ ಎಷ್ಟು ಚೆನ್ನಾಗಾಯ್ತು, ಸರ್ವಿಸ್ ಹೇಗಿತ್ತು, ಅದು ಇದು ಅಂತ. ಮರುಕ್ಷಣನೇ ಒಂದು ಮಧ್ಯಾಹ್ನದ ಹೊತ್ತೆ ಈ ತರ ಆಗಿದೆ ಅಂದ್ರೆ ಅದು ಗಂಡನ್ನ ಕಣ್ಣೆದ್ರಿಗೆ ಸಾಯಿಸೋದು ಅಂತ ಇದೆಯಲ್ಲ, ಅದು ತುಂಬಾ ಹೇಳಕ್ ಆಗಲ್ಲ ಸರ್. ನಾವು ಅನ್ಭವಿಸಿಲ್ಲ, ನಾವು ನೋಡಿಲ್ಲ, ಅವ್ರು ಅನ್ಭವಿಸಿದವರಿಗೆ ನಾವು ಗೊತ್ತಿರುತ್ತೆ. ಇದು ಒಂದು ನಿಜವಾಗ್ಲೂ ಖಂಡನೀಯ ಅಂತಾನೆ ಹೇಳ್ಬೋದು. ಯಾರು ಇದನ್ನ ಹೆಮ್ಮೆ ಅಂತ ಹೇಳಕ್ ಆಗಲ್ಲ, ಅವ್ರಿಗೇನೋ ಹೆಮ್ಮೆ ಅನ್ಸ್ಬೋದು, ಬಟ್ ಯಾವ ವಿಷಯದಲ್ಲಿ ಅವ್ರನ್ನೇ ಕೇಳ್ಬೇಕಾಗತ್ತೆ. ಎಸ್ ರಶ್ಮಿ, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೇನೆ. ನಿವೃತ್ತ ಯೋಧರು ಆಗಿರುವಂತಹ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಾರಾಯಣ ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಎಸ್, ಯೋಗಿ ನಾರಾಯಣ ಸ್ವಾಮಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಯಾಕಂದ್ರೆ ಡೇಂಜರಸ್ ಉಗ್ರ ಸಂಘಟನೆಗಳು ಅಂತ, ಅದರಲ್ಲಿ ಒಂದು ಅಲ್ ಖೈದಾ ಇರ್ಬೋದು, ಲಷ್ಕರ್ ಎ ತೊಯ್ಬಾ ಇರ್ಬೋದು. ಈ ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಸ್ಥಳೀಯ ಶಾಖೆಯ ಈ ಉಗ್ರ ಸದಸ್ಯರೇ ಮಾಡಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಸಿಗ್ತಾ ಇದೆ, ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಈ ಸಂಘಟನೆಗಳು ಇಷ್ಟು ಡೇಂಜರ್ ಅಂದಮೇಲೆ ಇಲ್ಲಿ ಆ ಸ್ಥಳೀಯ ಸರ್ಕಾರ ಯಾವುದಿದೆ, ಅದು ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ನಾವು ಆ ಸರ್ಕಾರ ಈ ಸರ್ಕಾರ ಅದರದ್ದು ಜವಾಬ್ದಾರಿ ಆ ಒಂದು ಉಗ್ರ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು. ಇಲ್ಲಿ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದ ಸರ್ಕಾರ ವೈಫಲ್ಯ ಕಾಣಿಸ್ತಾ ಇದೆ. ಏನಂತೀರ ತಾವು? ಹೌದು ಸರ್, ಅಬ್ಸಲ್ಯೂಟ್ಲಿ. ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋದು, TRF ಟೀಮ್ ಅನ್ನೋದು ಒಂದು ಇದೆ. ಅದು ಈಗ ನಾವೀಗ ಹೇಳ್ತಾ ಇದ್ವಲ್ಲ, ಲಷ್ಕರ್ ಎ ತೊಯ್ಬಾದ ಒಂದು ಅಂಗಸಂಸ್ಥೆ. ಸೊ ಇದರಲ್ಲಿ ಅವರ ಒರಿಜಿನಲ್ ಏನು ಫೌಂಡರ್ ಇದ್ರಲ್ಲ, ಅವ್ರನ್ನ ಕೂಡ ಸಾಯಿಸಿ ಆಗಿದೆ 2021 ನಲ್ಲಿ. ಆದ್ರೂನು ಅವರ ಒಂದು ಏನು ಒಂದು ತಲೆ ಕಡಿದ್ರೆ ಬಾಲ ಅಂತೂ ಉಳ್ಕೊಂಡಿರುತ್ತೆ ಅಂತಾರಲ್ಲ, ಹಾಗೆ ಆಗ್ಬಿಟ್ಟಿದೆ. ಸೊ ಇದನ್ನ ತಡೆಗಟ್ಟಕ್ ಆಗ್ತಾ ಇಲ್ಲ, ಒಂದು ಕಂಪ್ಲೀಟ್ಲಿ ಅವ್ರನ್ನ ಡೆಮಾಲಿಷ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲೋ ಒಂದೊಂದ್ ಕಡೆ ಅವರ ಒಂದು ಗುಂಪಿದೆ. ಆಮೇಲೆ ಬೀಜಾಸೂರರು ಅಂತ ನಾವು ಉದಾಹರಣೆ ಕೊಡ್ಬೋದೇ?
ಜನ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ಎಲ್ಲಿ ಬೀಳುತ್ತೆ ಅಲ್ಲಿ ಸಾವಿರಾರು ಜನ ರಾಕ್ಷಸರು ಉಟ್ಕೊಳ್ತಾ ಹೌದು ಹೌದು. ಅಂಡ್ ಅವರ ಮೇನ್ ಮೋಟಿವ್ ಏನಿದೆ ಅಂದ್ರೆ ಹಿಂದುತ್ವ ಇರಬಾರ್ದು ಕಾಶ್ಮೀರಲ್ಲಿ ಸ್ಪೆಷಲಿ. ಸೊ ಕಾಶ್ಮೀರಿಂದ ಸ್ಟಾರ್ಟ್ ಮಾಡೋಣ, ಮುಂದೆ ಒಂದು 10-11 23 ಇಡೀ ಜಗತ್ತೇನೆ. ಆದ್ರೆ ಕಾಶ್ಮೀರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋಣ, ಹಿಂದುತ್ವ ಅನ್ನೋದು ಇರಬಾರ್ದು, ಹಿಂದೂ ಜನಗಳ ಚಟುವಟಿಕೆಗಳನ್ನ ಮತ್ತೆ ಮುಂದುವರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ದೊಡ್ಡ ಅವರು ಭ್ರಮೆಯಲ್ಲಿದ್ದಾರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ, ಅಥವಾ ಈ ಒಂದು ಭೂಮಂಡಲ ಇದೆಯಲ್ಲ ಅಲ್ಲಿವರೆಗೂ ಇದು ಮಾಡಕ್ ಸಾಧ್ಯ ಅಲ್ಲ. ನಮ್ಮ ಹಿಂದುತ್ವ ಧರ್ಮದ ಬಗ್ಗೆ ಬಹಳ ಹೆಮ್ಮೆ ಇದೆ. ಸೊ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವು ಹೇಳ್ತಾ ಇರೋದು ಕರೆಕ್ಟ್ ರಶ್ಮಿ. ಮಾಡ್ಕೊಂಡಿದೆ, ಹಂಗ ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಸರ್, ಇದಕ್ಕೊಂದು ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಅದೇ ಪಾಕಿಸ್ತಾನ ಅಂದ್ರೆ ಒಂದು ಬಡ ರಾಷ್ಟ್ರ ಅಂತಾನೆ ಈಗ ಆಲ್ರೆಡಿ ಎಲ್ಲರೂ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಯುವಕರ ಒಂದು ಕುದಿತಾ ಇದೆ ರಕ್ತ, ಆತರ ಅಷ್ಟು ಬೇಜಾರಾಗ್ತಾ ಇದೆ. ಒಂದು ಇನ್ನೋಸೆಂಟ್ ಮೈಂಡ್ಸ್ ಜೊತೆ ಯಾಕೆ ಹಿಂಗ್ ಮಾಡ್ಬೇಕಿತ್ತು? ಸೈನಿಕರಿದ್ರು, ಮೋದಿಗೆ ಹೋಗಿ ಹೇಳು, ನಿನ್ನ ಸಾಯಿಸಲ್ಲ, ಮೋದಿಗೆ ಹೋಗಿ ಹೇಳು ಎಷ್ಟು ಸೊಕ್ಕಿರ್ಬೋದು ಅವರಿಗೆ ಅಂತ ಹೇಳಿ ದುರಂಕಾರದ ಪರಮಾವಧಿ ಮೆರೆದು ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಯುವಕರಿಗೆ ಒಬ್ಬ ಮೋದಿಗೆ ಹೋಗಿ ಹೇಳು ಅಂದ್ರೆ ನಾವಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆ ಉಗ್ರ ಭಾರತ ವಿರೋಧಿ, ಮೋದಿ ವಿರೋಧಿ ನಿಜವಾದ ಪಲ್ಲವಿ ಮಹಿಳೆಗೆ ಮೆಚ್ಚಬೇಕಾಗಿದೆ. ಹೌದು, ಹಿಂದೂ ಪುರುಷರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈಗ ನಮ್ಮ ಮನೇಲಿ ನಮ್ಮ ತಂದೆ ಇವತ್ತು ಕೂಡ ಹೇಳ್ತಾ ಇದ್ರು, ಮೊದಲು ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿ. ಇವರಲ್ಲಿ ಅದನ್ನ ಹೇಳ್ಕೊಡಲ್ಲ, ಧರ್ಮ ಹೇಳ್ಕೊಡದೆ ಸಾಯಿಸ್ಬೇಕು ಬೇರೆ ಧರ್ಮದವ್ರನ್ನ. ಆಕ್ಚುಲಿ ಕುರಾನ್ ಅಲ್ಲಿ ಏನ್ ಹೇಳುತ್ತೆ, ನಾನು ಇದನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಅದು ಒಂದು ಧರ್ಮ ಗ್ರಂಥ, ನಮ್ಮ ಭಗವದ್ಗೀತೆ ಹೇಗೋ ಅದು ಒಂದು. ಸೊ ಕುರಾನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ನಿಮ್ಮ ಧರ್ಮವನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥೈಸ್ಕೊಂಡು ಅದನ್ನ ಫಾಲೋ ಮಾಡಿ. ಹಾಗೆ ಬೇರೆ ಧರ್ಮಗಳಿಗೂ ಅಷ್ಟೇ ಪ್ರಾಮುಖ್ಯತೆ, ಗೌರವವನ್ನ ಕೊಡಿ, ಜಗಳ ಮಾಡಬೇಡಿ, ಹಿಂಸೆ ಮಾಡಬೇಡಿ ಅನ್ನೋದನ್ನೇ ಹೇಳುತ್ತೆ. ಅದನ್ನ ಹೊರತುಪಡಿಸಿ ಇವ್ರು ಅದನ್ನ ಬೇರೆ ಎಲ್ಲ ಮಾಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥೈಸ್ಕೊಂಡು ಅದನ್ನ ಫಾಲೋ ಮಾಡಿ. ಹಾಗೆ ಬೇರೆ ಧರ್ಮಗಳಿಗೂ ಅಷ್ಟೇ ಪ್ರಾಮುಖ್ಯತೆ, ಗೌರವವನ್ನ ಕೊಡಿ, ಜಗಳ ಮಾಡಬೇಡಿ, ಹಿಂಸೆ ಮಾಡಬೇಡಿ ಅನ್ನೋದನ್ನೇ ಹೇಳುತ್ತೆ. ಅದನ್ನ ಹೊರತುಪಡಿಸಿ ಇವ್ರು ಅದನ್ನ ಬೇರೆ ಎಲ್ಲ ಒಟ್ನಲ್ಲಿ ಜಮ್ಮು ಕಾಶ್ಮೀರವನ್ನ ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಈ ಉಗ್ರತ್ವದ ಹೊಣೆಯನ್ನ ಯಾವ ಸಂಘಟನೆ ಹೊತ್ಕೊಳ್ಬೇಕಾಗಿದೆ ಮತ್ತೆ ಎಷ್ಟು ಜನ ಸತ್ತಿದ್ದಾರೆ